ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರಗ್ರಹಣ ಬಂದಿದೆ. ಇನ್ನು ಕಲ್ಲುಪ್ಪು ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಸಾಕು, ಈ ಕೆಲಸ ಮಾಡಿದ 24 ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ. ಕುತ್ತಿಗೆಯವರೆಗೂ ಬಂದಂಥ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ. ನಿಮಗೆ ವಾಪಸ್ ಬರಬೇಕಾದಂಥ ಹಣ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ. ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಕಲ್ಲುಪ್ಪಿನಿಂದ ಈ ತಂತ್ರವನ್ನು ನೀವು ಮಾಡಿದರೆ ಸಾಲದ ಬಾಧೆ, ಋಣಬಾಧೆಯಿಂದ ಮುಕ್ತರಾಗುತ್ತೀರಿ. ಹೌದು, ಸಾಲದ ಬಾಧೆ ವಿಪರೀತವಾಗಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದರೆ ಈ ತಂತ್ರ ಸಾಧನವನ್ನು ಅಮಾವಾಸ್ಯೆಯ ದಿನ ನೀವು ಮಾಡಿ ನೋಡಿ. ವೀಕ್ಷಕರೇ, ಯಾವ ಋಣ ಇದ್ದರೂ ಸರಿ ಉಪ್ಪಿನ ಋಣ ಇಟ್ಟುಕೊಳ್ಳಬಾರದು ಅಂತ ನಾವು ಕೇಳ್ತಿರ್ತೀವಿ. ಹಾಗೆ ಅಂತಹ ಕಲ್ಲುಪ್ಪಿನಿಂದ ನಿಮ್ಮನ್ನು ಸಾಲದ ಸಮಸ್ಯೆಯಿಂದ ಹೊರತರಬಹುದು. ಒಳ್ಳೆಯ ಸಾತ್ವಿಕ ಒಂದು ತಂತ್ರ ಪ್ರಯೋಗ ಇರುವಂಥ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಿ. ಸಾಲ ಮಾಡಲು ಮನುಷ್ಯನಿಗೆ ಕಾರಣಗಳೇ ಬೇಕಾಗಿಲ್ಲ. ಮನುಷ್ಯ ಎಷ್ಟೇ ಜಾಗೃತೆಯಿಂದ ಇದ್ದರೂ, ಎಷ್ಟೇ ಅವನು ಚೌಕಟ್ಟಿನಿಂದ ಚಾಕಚಕ್ಯತೆಯಿಂದ ಅವನು ಜೀವನ ಮಾಡ್ತಾ ಇದ್ರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಸಾಲಗಾರನಾಗುತ್ತಾನೆ. ಇಂತಹ ಸಾಲಗಾರರು ಕೆಲವೊಮ್ಮೆ ಅವರ ಪ್ರಯತ್ನದಿಂದಲೂ ಅದೃಷ್ಟದ ಫಲಬಲದಿಂದನೂ ಸಾಲದ ಬಾಧೆಯಿಂದ ಹೊರಗೆ ಬರುತ್ತಾರೆ. ಸಾಲ ಸೋಲ ತೀರಿಸಿಕೊಂಡು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದು ಕೂಡಲೇ ವರ್ಷಾನುಗಟ್ಟಲೆ ಕಳೆದರೂ ಕೂಡ ಸಾಲ ಬಾಧೆಯಿಂದಲೇ ನರಳುತ್ತಿರುತ್ತಾರೆ. ಸಾಲ ತೀರಿಸುವುದಕ್ಕೆ ಆಗದೆ ಒದ್ದಾಡುತ್ತಿರುತ್ತಾರೆ. ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ, ಹಿತೈಷಿಗಳಲ್ಲಿ ಅಪಮಾನ ಅವಮಾನದ ಭಯ ಎದುರಿಸ್ತಾ ಇರುತ್ತಾರೆ. ಯಾಕೆಂದರೆ ಈ ಸಾಲ ಅನ್ನುವಂಥದ್ದು ಮನುಷ್ಯನನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ, ಅಂದರೆ ಆರೋಗ್ಯ, ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ ಎಲ್ಲವನ್ನ ನಷ್ಟ ಮಾಡಿಬಿಡುತ್ತದೆ. ಅವನ ಮಾನಸಿಕ ಖಿನ್ನತೆಗೆ ತಗೊಂಡು ಹೋಗಿ ಇಟ್ಟು ಬಿಡುತ್ತದೆ. ಈ ಸಾಲ ಎಷ್ಟೇ ದುಡಿದ ದುಡ್ಡು ಕೈಗೆ ಸಿಗದೆ ಕೂಡ ಒದ್ದಾಡ್ತಾನೆ ಇರುತ್ತಾರೆ. ಯಾಕಂದರೆ ಈ ಸಾಲ ಮಾಡಿದಂಗೆಲ್ಲ ಬಡ್ಡಿ ಕಟ್ಟಬೇಕಾಗುತ್ತದೆ. ದುಡಿದದ್ದೆಲ್ಲ ಅಲ್ಲೇ ತಂದು ಹಾಕಬೇಕಾಗುತ್ತದೆ. ಇನ್ನು ಅವನು ಹೆಂಗೆ ಆ ಜಾಗದಿಂದ ಹೊರಗೆ ಅವರಿಗೆ ಬರಲಿಕ್ಕೆ ಸಾಧ್ಯತೆಯಾಗುತ್ತದೆ? ಅವನಿಗೆ ಧನಪ್ರಾಪ್ತಿ ಯೋಗನು ಅಥವಾ ಅವನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಗೆ ಲಾಭದಾಯಕವಾಗಿ ಅವನು ಪಡೆದುಕೊಂಡ್ರೆ ಆವಾಗ ಮಾತ್ರ ಅವರು ಸಾಲದ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ. ಇಂತಹ ವ್ಯಕ್ತಿಗಳು, ಸಾಲಗಾರರಾಗಿ ನರಳುತ್ತಿರುವಂಥ ವ್ಯಕ್ತಿಗಳು ಅಮಾವಾಸ್ಯೆ ದಿನ ನಿಮ್ಮ ಮನೆಯಲ್ಲಿಯೇ ಉಪಯೋಗಿಸುವಂಥ ಕಲ್ಲುಪ್ಪಿನಿಂದ ಈ ತಂತ್ರ ಮಾಡಿದರೆ ದಿನಗಳಲ್ಲಿಯೇ ಸಾಲದ ಬಾಧೆಯಿಂದ ನೀವು ಮುಕ್ತರಾಗಿ ಬಿಡ್ತೀರಾ ನೋಡಿ. ತಂತ್ರ ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕು. ನೀವು ಅದನ್ನು ತಂದು ಇಟ್ಟುಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಸಿಗುವಂತಹ ಕಲ್ಲುಪ್ಪು ಫಸ್ಟ್ ಇಟ್ಕೊಳ್ಳಿ. ಹಾಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಗಂಧದ ಚಕ್ಕೆಗಳು ಸಿಗುತ್ತವೆ, ಅದೊಂದು ನೀವು ಇಟ್ಕೊಂಡಿರಿ. ಮನೆಯಲ್ಲಿ ಅಮಾವಾಸ್ಯೆ ದಿನ ಒಂದು ದಿನ ಮುಂಚಿತವಾಗಿಯೇ ತಗೊಳ್ಳಿ. ಕಲ್ಲುಪ್ಪು ಮನೆಯಲ್ಲಿರುತ್ತದೆ. ಗ್ರಂಥಿಗೆ ಅಂಗಡಿಯಲ್ಲಿ ಗಂಧದ ಚಕ್ಕೆಗಳು ಸಿಗುತ್ತೆ, ಅದನ್ನು ತಗೊಂಡು ಒಂದು ಮಣ್ಣಿನ ತಟ್ಟೆನೂ ಕೂಡ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ, ಅದೊಂದನ್ನು ತಗೊಳ್ಳಿ. ಇನ್ನು ಕರ್ಪೂರ ಮನೆಯಲ್ಲಿರುತ್ತೆ ಮತ್ತು ಅರಿಶಿನ ಪುಡಿ, ನಾವು ಏನಂತೀವಿ ಭಂಡಾರ ಅಂತ ಹೇಳ್ತೀವಲ್ಲ, ಆ ಭಂಡಾರನೂ ಕೂಡ ಆ ಅಂಗಡಿಯಲ್ಲಿ ಸಿಗುತ್ತದೆ. ಅಂಥದ್ದನ್ನು ನೀವು ತಗೊಂಡು ಮನೆಯಲ್ಲಿ ಇಟ್ಕೊಂಡಿರಿ. ಅಮಾವಾಸ್ಯೆ ಒಂದು ದಿನ ಮುಂಚೆ ಅಮಾವಾಸ್ಯೆ ದಿನ ಏನು ತಂತ್ರ ಮಾಡಬೇಕು ನೋಡಿ. ಅಮಾವಾಸ್ಯೆ ದಿನ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅದು ನಡೀತದೆ. ಆ ಒಂದು ತಾಮ್ರ, ಹಿತ್ತಾಳೆ, ಸ್ಟೀಲ್ ತಟ್ಟೆಯ ಮೇಲೆ ನೀವು ಸಂಪೂರ್ಣವಾಗಿ ಅಕ್ಕಿಯನ್ನು ಹಾಕಬೇಕಾಗುತ್ತದೆ. ಅಂದರೆ ಅದನ್ನು ಅಕ್ಕಿ ಹಾಕಿ ನೀವು ಮುಚ್ಚಬೇಕಾಗುತ್ತದೆ. ಸ್ಟೀಲ್ ತಟ್ಟೆ ಅದರ ಮೇಲೆ ಏನು ಮಾಡ್ತೀರಾ, ಮಣ್ಣಿನ ತಟ್ಟೆಯನ್ನು ನೀವು ಇಡಬೇಕು. ವೀಕ್ಷಕರೇ, ಗ್ರಂಥಿಗೆ ಅಂಗಡಿಯಿಂದ ತಂದಂಥ ಮಣ್ಣಿನ ತಟ್ಟೆಯನ್ನು ನೀವು ಅದರ ಮೇಲೆ ಇಡಿ. ಅದರ ಮೇಲೆ ಸಂಪೂರ್ಣವಾಗಿ ಕಲ್ಲುಪ್ಪುಗಳನ್ನು ನೀವು ಹಾಕಿಬಿಡಿ. ಕಲ್ಲುಪ್ಪು ಹಾಕಿ ಮುಚ್ಚಿಬಿಡಿ. ತಟ್ಟೆ ಮೇಲೆ ಕಲ್ಲುಪ್ಪು ಹಾಕಿದ ನಂತರ ಆ ಕಲ್ಲುಪ್ಪಿನ ಮಧ್ಯಭಾಗದಲ್ಲಿ ₹1 ನಾಣ್ಯವನ್ನು, ನೀವು ಉಪಯೋಗಿಸುವಂಥ ₹1 ನಾಣ್ಯವನ್ನು ನೀವು ಆ ಒಂದು ಕಲ್ಲುಪ್ಪಿನ ಮೇಲೆ ಇಟ್ಟು ಆ ಉಪ್ಪಿನ ಒಳಗೆ ಅದನ್ನು ಸೇರಿಸಿಬಿಡಿ. ಅದು ಕಾಣಬಾರದು. ₹1 ನಾಣ್ಯ ಹೊರಗೆ ಕಾಣಬಾರದು.
ಆ ಉಪ್ಪಿನಿಂದ ಅದು ಮುಚ್ಚಿ ಹೋಗಬೇಕು. ಆ ರೀತಿಯಲ್ಲಿ ಕಲ್ಲುಪ್ಪಿನಲ್ಲಿ ಮುಚ್ಚಿ ಇದನ್ನು ಮಾಡುವಂಥ ಸ್ಥಳ ದೇವರ ಮನೆಯಲ್ಲೇ ಮಾಡಬೇಕು. ಈ ತಂತ್ರವನ್ನು ನೋಡಿ, ಈ ದೇವರ ಕೋಣೆಯಲ್ಲಿ ಏನು ಈ ಕಲ್ಲುಪ್ಪಿನಲ್ಲಿ 1 ರೂಪಾಯಿ ಇಟ್ಟು ನೀವು ಮುಚ್ಚಿರ್ತೀರಾ, ಏನು ಗ್ರಂಥಿಗೆ ಅಂಗಡಿಯಲ್ಲಿ ತಂದಿರುವಂಥ ಗಂಧದ ಚಕ್ಕೆಗಳನ್ನು ಇನ್ನೊಂದು ಸ್ಟೀಲ್ ತಟ್ಟೆಯಲ್ಲಿ ಆ ಚಕ್ಕೆಗಳನ್ನು ಹಾಕಿ ಆ ಗಂಧದ ಚಕ್ಕೆಗಳ ಜೊತೆಗೆ ಕರ್ಪೂರದ ಬಿಲ್ಲೆಗಳಿಂದ ಬೆಂಕಿ ಹಚ್ಚಿ ಆ ಗಂಧದ ಚಕ್ಕೆಗಳು ಉರಿಯುವಂಥ ಸಮಯದಲ್ಲಿ ನೀವು ಅಂಗಡಿಯಿಂದ ತಂದಂತಹ ಭಂಡಾರವನ್ನು ಅದರ ಮೇಲೆ ಹಾಕಿ, ಅರಿಶಿನದ ಪುಡಿಯನ್ನು ಅದರ ಮೇಲೆ ಭಂಡಾರವನ್ನು ಹಾಕಿ ಸಂಪೂರ್ಣವಾಗಿ ಅದು ಹುರಿಯುತ್ತಿದ್ದಂತೆ ಅದರ ಮೇಲೆ ಭಂಡಾರದ ಹಾಕಿ ಕಲ್ಲುಪ್ಪಿನ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಿಮಗೆ ಆಗುವಂಥ ಸಮಸ್ಯೆಗಳನ್ನು ವಿಚಾರಗಳನ್ನು ನೀವು ಸಂಕಲ್ಪ ಮಾಡಿಕೊಳ್ಳಿ. ಹಣಕಾಸಿನ ಸಮಸ್ಯೆ ಇದೆ, ಸಾಲದ ಬಾಧೆ ಇದೆ, ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಲ ಸೋಲರಾಗಿ ತೊಂದರೆ ಅನುಭವಿಸ್ತಾ ಇರ್ತೀರಾ. ಇಂತಹ ಸಾಲಗಳಿಂದ ನಾನು ಮುಕ್ತರಾಗಬೇಕು ಅಂತ ಉಪ್ಪಿನ ಮೇಲೆ ನೀವು ಕೈಯನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಅಮಾವಾಸ್ಯೆ ದಿನ ಮರುದಿನ ಸಂಕಲ್ಪನೆ ಮಾಡಿಕೊಂಡು ಆವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನಮಸ್ಕಾರ ಮಾಡಿ ನೀವು ಬನ್ನಿ. ಆ ಗಂಧದ ಚಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಬೇಕು. ಆ ಭಂಡಾರಗಳ ಮುಖಾಂತರ ಆವಾಗ ಮರುದಿನ ಏನು ಅಮಾವಾಸ್ಯೆಯಾದ್ಯಂತ ಮರುದಿನ ನೀವು ನಿಮ್ಮ ಕರ್ತವ್ಯಗಳನ್ನು, ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ದೇವರ ಮನೆಗೆ ಹೋದಾಗ ಆ ಕಲ್ಲುಪ್ಪಿನ ಏನು ಮಣ್ಣಿನ ತಟ್ಟೆ ಇರುತ್ತೋ ಅದರ ಸಮೇತ ಅಂತ ಒಂದು ಪಾತ್ರೆನಲ್ಲೋ ಅಂದರೆ ನೀರಿನ ಬಕೆಟ್ನಲ್ಲೋ ಹಾಕಿ ಆ ಉಪ್ಪೆಲ್ಲ ಕರಗಿಸಿಬಿಡಿ. ಉಪ್ಪನ್ನೆಲ್ಲ ಕರಗಿಸಿ ಉಪ್ಪೆಲ್ಲ ಕರಗಿದ ನಂತರ ಅದರಲ್ಲಿರುವಂಥ 1 ರೂಪಾಯಿ ನಾಣ್ಯವನ್ನು ನೀವು ತಗೊಳ್ಬೇಕಾಗುತ್ತೆ. 1 ರೂಪಾಯಿ ನಾಣ್ಯವನ್ನು ತೆಗೆದ ನಂತರ ನೀವು ಆ 1 ರೂಪಾಯಿ ನಾಣ್ಯವನ್ನು ನಿಮ್ಮ ಬೀರುವಿನಲ್ಲೋ, ಪರ್ಸ್ನಲ್ಲೋ, ಪ್ಯಾಕೆಟ್ನಲ್ಲೋ ಅಥವಾ ಅಂಗಡಿ ಖಜೂರಿನಲ್ಲೋ ಅಥವಾ ನಿಮ್ಮ ಇದರಲ್ಲೋ ಏನಪ್ಪ ಹೇಳ್ತಾರೆ ವೈಯಕ್ತಿಕವಾಗಿ ಎಲ್ಲಾದರೂ ನೀವು ಮುಚ್ಚಿಟ್ಟು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾದರೂ ಕೂಡ ಮುಚ್ಚಿಟ್ರೆ ನೋಡಿ, ಪಿತೃದೇವತೆಗಳ ಆಗ ಕುಟುಂಬದ ಕುಲದೇವತೆಯ ಆಶೀರ್ವಾದದ ಮುಖಾಂತರ ನೀವು ಸಾಲ ಸೋಲದಿಂದ ಮುಕ್ತರಾಗುತ್ತೀರಾ. ಹಣಕಾಸಿನ ಬಾಧೆ ದೂರ ಆಗುತ್ತದೆ, ಆರ್ಥಿಕ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ದಿನಗಳಲ್ಲಿಯೇ ನಿಮ್ಮ ಅಭಿವೃದ್ಧಿ ನಿಮ್ಮನ್ನು ಹಿಂಬಾಲಿಸುತ್ತದೆ ಅಂತ ಹೇಳ್ಬೋದು. ನಂತರ ಏನು ಆ ಕಲ್ಲುಪ್ಪಿನಿಂದ ಕರಗಿದ 1 ರೂಪಾಯಿ ನಾಣ್ಯ ತೆಗೆದಾಗ ಆ ನೀರನ್ನು ಮತ್ತು ಆ ಏನು ಗಂಧದ ಪುಡಿಯಾಗಿರುವಂಥ ಗಂಧದ ಚಕ್ಕೆಗಳನ್ನು ಆ ನೀರಿನಲ್ಲಿ ಬೆರೆಸಿ ನೀವು ಯಾವುದಾದ್ರೂ ಗಿಡದ ಕೆಳಗೆ ನೀವು ತಗೊಂಡು ಹೋಗಿ ಆ 1 ರೂಪಾಯಿ ನಾಣ್ಯವನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಉಪಯೋಗಿಸಿಕೊಳ್ಳೋಕೆ ಹೋಗಬೇಡಿ. ಸ್ವಂತಕ್ಕೆ ಅದು ಇದ್ದ ಜಾಗದಲ್ಲೇ ಇರಲಿ. ನಿಮಗೆ ಏನಾಗ್ತದೆ, ಹಣಕಾಸಿನಲ್ಲಿ ಧನ ಪ್ರಾಪ್ತಿಯೋಗ ಕೂಡಿ ಬರುತ್ತದೆ, ಧನಧಾನ್ಯ ಸಮೃದ್ಧಿ ಯೋಗ ಬರ್ತದೆ. ಸಾಲಗಾರರಾಗಿದ್ದರೆ ದಿನಗಳಲ್ಲಿಯೇ ಸಾಲದಿಂದ ನೀವು ಮುಕ್ತರಾಗ್ತೀರಾ, ಋಣಮುಕ್ತರಾಗಿ ಬದುಕುತ್ತೀರಾ ಅಂತ ಹೇಳ್ಬೋದು. ಇನ್ನು ಅಮಾವಾಸ್ಯೆಯೆಂದು ಮಾಡಬಾರದ ಕೆಲಸಗಳು, ತಡವಾಗಿ ಏಳುವುದು. ಅಮಾವಾಸ್ಯೆಯೆಂದು ತಡವಾಗಿ ಏಳುವುದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಆ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರುವುದರಿಂದ ಬೇಗನೆ ಏಳುವುದು ಯಾವಾಗಲೂ ಉತ್ತಮ. ತಡವಾಗಿ ಏಳುವುದು ವ್ಯಕ್ತಿಯನ್ನು ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಆದ್ದರಿಂದ ಈ ದಿನ ತಡವಾಗಿ ಎಚ್ಚರಗೊಳ್ಳುವುದನ್ನು ತಪ್ಪಿಸಬೇಕು. ದೈಹಿಕ ಸಂಬಂಧ ಮಾಡಬಾರದು. ವಿವಾಹಿತ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು. ಅಮಾವಾಸ್ಯೆಯೆಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಈ ದಿನದಂದು ಮಾಡಿದ ಸಂಯೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳೊಂದಿಗೆ ಜನಿಸುತ್ತದೆ ಎಂಬ ನಂಬಿಕೆ ಇದೆ. ಪೂರ್ವಜರನ್ನು ಅವಮಾನಿಸಬೇಡಿ. ಅಮಾವಾಸ್ಯೆಯು ಪೂರ್ವಜರನ್ನು ಪ್ರಾರ್ಥಿಸಲು ಸೂಕ್ತವಾದ ದಿನವಾಗಿರುವುದರಿಂದ ಈ ದಿನ ಅವರನ್ನು ಅಸಮಾಧಾನಗೊಳಿಸದಂತೆ, ಅವಮಾನ ಆಗದಂತೆ ನೀವು ನೋಡಿಕೊಳ್ಬೇಕು. ತಿಳಿದೋ ಅಥವಾ ತಿಳಿಯದೆ ಮಾಡುವ ಯಾವುದೇ ಅಗೌರವವು ಅನಪೇಕ್ಷಿತ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ದಾನಕ್ಕೆ ಅಡ್ಡಿ ಮಾಡಬೇಡಿ. ಇನ್ನೊಬ್ಬರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ಅಡ್ಡಿ ಮಾಡಬೇಡಿ. ನೀವು ದಾನ ಮಾಡದಿದ್ದರೂ ಇತರರು ಕೆಲವು ಧರ್ಮವನ್ನು ಮಾಡುತ್ತಿರುವಾಗ ಅಡ್ಡಿಪಡಿಸಬೇಡಿ. ಮಾಂಸಾಹಾರ ಸೇವಿಸಬೇಡಿ. ಅಮಾವಾಸ್ಯೆಯ ಸಮಯದಲ್ಲಿ ಮಾಂಸಾಹಾರ ಸೇವನೆಯನ್ನು ತಪ್ಪಿಸಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ. ಈ ದಿನದಂದು ಮಾಂಸಾಹಾರಿ ಆಹಾರವನ್ನು ಸೇವಿಸುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಯಾವುದೇ ಶುಭ ಸಮಾರಂಭಗಳು ಸಲ್ಲದು. ಈ ದಿನದಂದು ಮದುವೆ, ಮಕ್ಕಳ ನಾಮಕರಣ ಅಥವಾ ನಾಮಕರಣಗಳಂಥ ಯಾವುದೇ ಶುಭ ಸಮಾರಂಭಗಳನ್ನು ನಿಗದಿಪಡಿಸಬೇಡಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿಲ್ಲದ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಎಲ್ಲ ಅಮಾವಾಸ್ಯೆಯ ತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಸೂಕ್ತವಲ್ಲ. ಆಹಾರ ಧಾನ್ಯಗಳು ಮತ್ತು ಹಿಟ್ಟುಗಳ ಖರೀದಿ
ಅಕ್ಕಿ ಮತ್ತು ಗೋಧಿ ಮತ್ತು ಅಕ್ಕಿ ಮತ್ತು ಗೋಧಿ ಹಿಟ್ಟಿನಂಥ ಆಹಾರ ಧಾನ್ಯಗಳನ್ನು ಖರೀದಿಸಲು ಅಮಾವಾಸ್ಯೆ ಉತ್ತಮ ದಿನವಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮಾವಾಸ್ಯೆಯು ಆಹಾರ ಧಾನ್ಯಗಳನ್ನು ಖರೀದಿಸಲು ಸೂಕ್ತವಲ್ಲ. ತುಳಸಿ ಎಲೆಗಳನ್ನು ಕೀಳಬೇಡಿ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಅಮಾವಾಸ್ಯೆಯಂದು ತುಳಸಿ ಎಲೆಗಳನ್ನು ಕೀಳುವುದನ್ನು ನಿಷೇಧಿಸಲಾಗಿದೆ. ಹೆಚ್ಚು ಆಹಾರವನ್ನು ಸೇವಿಸಬೇಡಿ. ಅಮಾವಾಸ್ಯೆಯ ದಿನಗಳಲ್ಲಿ ಉಪವಾಸ ಮಾಡುವುದು ಒಳ್ಳೆಯದು. ಆದಾಗ್ಯೂ ಈ ದಿನದಂದು ಉಪವಾಸ ಮಾಡಲು ಸಾಧ್ಯವಾಗದ ಜನರು ಕನಿಷ್ಠ ಪಕ್ಷ ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು. ಏಕೆಂದರೆ ಈ ದಿನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯು ಅಸಮತೋಲನಗೊಳ್ಳುತ್ತದೆ. ಆದ್ದರಿಂದ ಸರಳ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಅಮಾವಾಸ್ಯೆಯಂದು ಈ ಪರಿಹಾರ ಮಾಡಿ. ಶಿವನ ಹೆಸರನ್ನು ಜಪಿಸುತ್ತಾ 1 ಚಮಚದಷ್ಟು ನೀರನ್ನು ಹರಿಯುವ ತೊರೆ ಅಥವಾ ನದಿಗೆ ಸುರಿಯಿರಿ. ಶನಿದೋಷ ನಿವಾರಣೆಗಾಗಿ ಶನಿಯನ್ನ ಪ್ರಾರ್ಥಿಸುತ್ತಾ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿ. ಹನುಮಂತನಿಗೆ ಸಿಂಧೂರ, ಎಣ್ಣೆ, ಲವಂಗ ಮತ್ತು ಉಪ್ಪು, ಕಪ್ಪು ಉಂಡೆ ಅಂದರೆ ಎಳ್ಳಿನ ಉಂಡೆಯನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸಾ ಪಠಿಸಿ. ಪಿತೃ ಕಾರ್ಯದ ನಂತರ ನಿಮ್ಮ ಪೂರ್ವಜರಿಗೆ ಖೀರ್ ಮತ್ತು ಆಹಾರವನ್ನು ನೀಡಿ. ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ಮಾತ್ರವಲ್ಲ, ಪೂರ್ವಜರ ಆಶೀರ್ವಾದವೂ ನಿಮಗೆ ಸಿಗುವುದು. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವರ್ಷ 2026 ಮಾರ್ಚ್ 3 ಹೋಳಿ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರಗ್ರಹಣ ಬಂದಿದೆ. 2026ರ ಮೊದಲ ಪೂರ್ಣ ಚಂದ್ರಗ್ರಹಣ ಫಾಲ್ಗುಣಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸುವುದು. ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸುವುದು. ಈ ಗ್ರಹಣವು 2026ರ ಮಾರ್ಚ್ 3ರ ಮಧ್ಯಾಹ್ನ 2:17ಕ್ಕೆ ಪ್ರಾರಂಭವಾಗಲಿದ್ದು ಸಂಜೆ 7:53ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದು. 2026ರ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ. ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಹಾಗೆ ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. 2026ರಲ್ಲಿ 4 ಗ್ರಹಣಗಳು ಸಂಭವಿಸಲಿವೆ. ಇದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣವಾಗಿದೆ. 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ನಲ್ಲಿ ಸಂಭವಿಸುವುದು. ಈ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದು ಸಂಭವಿಸಲಿದೆ. ಈ ದಿನ ಫಾಲ್ಗುಣಿ ಪೂರ್ಣಿಮಾ ಹಬ್ಬವನ್ನು ಸಹ ಆಚರಿಸಲಾಗುತ್ತಿದ್ದು, ಈ ದಿನ ರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ. 2026 ಮಾರ್ಚ್ 3ರ ಹೋಳಿ ಹಬ್ಬದ ದಿನ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸುವುದು. ಈ ಚಂದ್ರಗ್ರಹಣ ಕೆಂಪು ಬಣ್ಣದಿಂದ ಕೂಡಿರಲಿದೆ. ಈ ಪೂರ್ಣ ಚಂದ್ರಗ್ರಹಣವು ವರ್ಷದ ಮೊದಲ ಚಂದ್ರಗ್ರಹಣ. 2026 ಮಾರ್ಚ್ 3ರ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಇರಲಿದೆ. ಆದರೆ ಇದರ ಸೂತಕ ಸಮಯವು ಬೆಳಿಗ್ಗೆಯಿಂದ ಪ್ರಾರಂಭವಾಗಲಿದೆ. ಚಂದ್ರಗ್ರಹಣದ ಸೂತಕ ಕಾಲ ಗ್ರಹಣದ 9 ಗಂಟೆಯ ಮೊದಲು ಶುರುವಾಗುವುದು. ಹಾಗಾಗಿ ಈ ಚಂದ್ರಗ್ರಹಣದ ಸೂತಕ ಸಮಯ ಬೆಳಿಗ್ಗೆ 6:20ಕ್ಕೆ ಶುರುವಾಗಿ ಸಂಜೆ 6:47ರವರೆಗೆ ಇರಲಿದೆ. ಇದರ ನಂತರ ಚಂದ್ರಗ್ರಹಣ ಕೊನೆಗೊಳ್ಳುವುದು. ಹಾಗಾಗಿ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವ ಇರುವುದು ಎನ್ನುವ ತಿಳಿಯುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ವೃಷಭ ರಾಶಿ. ಈ ಚಂದ್ರಗ್ರಹಣ ವೃಷಭ ರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನು ನೀಡುತ್ತದೆ. ವೃಷಭ ರಾಶಿಯವರಿಗೆ ಧನಲಾಭ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ. ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಯ ನಿವಾರಣೆಯಾಗಲಿದೆ. ಹೆಸರು ಕೀರ್ತಿಗಳು ದೊರೆಯಲಿವೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ. ಮಿಥುನ ರಾಶಿ. ಈ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ. ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ. ಉದ್ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ದೂರವಾಗಲಿದೆ.
ಸಾಂಸಾರಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಹ ನಿರುಮ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶವಿದೆ. ವೃಶ್ಚಿಕ ರಾಶಿ. ಈ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತರಲಿದೆ. ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ. ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ. ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ. ನಿಮ್ಮ ಆಪ್ತರು ನಿಮ್ಮನ್ನು ಮೆಚ್ಚುತ್ತಾರೆ. ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡಲಿದೆ. ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾದು ಹಾಕಿ ಸಿಕ್ಕಿ ಹಾಕಿಕೊಂಡಿದೆ ಎಂದಾದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ. ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು. ಇನ್ನು ಈ ಬಾರಿ ಮಿಶ್ರ ಫಲ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು. ಧನುರಾಶಿ. ಧನುರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ. ಅದೃಷ್ಟ ಧನುರಾಶಿಯವರೊಂದಿಗೆ ಇರುವುದರಿಂದ ಆರ್ಥಿಕ ಜೀವನ ಸುಗಮವಾಗಿರುತ್ತದೆ. ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗಲಿದೆ. ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಧನುರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ. ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ. ಧನುರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ. ಕುಂಭರಾಶಿ. ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ. ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ. ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂಥ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ದಾರಿ ಕಷ್ಟಕರವಾಗಿರುವುದಿಲ್ಲ. ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ. ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿಯೂ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವ ಗುಣ ಅಂದರೆ ತಾಳ್ಮೆ. ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೀನರಾಶಿ. ಚಂದ್ರಗ್ರಹಣ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ತರುತ್ತದೆ. ಅಂದುಕೊಂಡ ಕೆಲಸಗಳು ಸಿಗಲಿದ್ದು ಧನಲಾಭ ಹೆಚ್ಚಾಗಲಿದೆ. ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಹೆಚ್ಚಾಗುತ್ತವೆ. ನೀವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ. ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ. ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ. ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೂ ಕೂಡ ಅವಕಾಶವಿದೆ. ವ್ಯಕ್ತಿತ್ವದಲ್ಲಿಯೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿ ಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂಥ ಘಟನೆಗಳು ನಡೆಯಬಹುದು. ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಕೈತುಂಬ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪರಿಹಾರ. ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ. ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ. ಇನ್ನು ಇದರ ಜೊತೆಗೆ ಚಂದ್ರಬಿಂಬ, ಬಿಳಿಯ ವಸ್ತ್ರ, ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು. ಇದನ್ನು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು. ಇನ್ನು ಶಿವಾಷ್ಟೋತ್ತರ, ಚಂದ್ರಾಷ್ಟೋತ್ತರ ಪಠಣವನ್ನು ಮಾಡಿ. ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ. ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು.
ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು. ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸಿ. ಚಂದ್ರಗ್ರಹಣದ ನಂತರ ಏನು ಮಾಡಬೇಕು? ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯೆಲ್ಲ ಚಿಮುಕಿಸಬೇಕು. ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಮತ್ತು ಸ್ನಾನ ಮಾಡಿ. ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯ ಮಾಡಿ. ಚಂದ್ರಗ್ರಹಣ ನಂತರ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು, ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನು ತೊಳೆದು ಹಾಕಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.